ಕಾಂಗ್ರೆಸ್ಸಿನ ಒಟ್ಟು ಅಜೆಂಡವೇ ಮುಸ್ಲಿಂ ಸಮುದಾಯದ ಮತಗಳ ಏಕೀಕೃತ ಧ್ರುವೀಕೃತ ಒಂದು ವ್ಯವಸ್ಥೆಯನ್ನ ತಮ್ಮ ಇಡಿಗಂಟಾಗಿ ಬಳಸುವಂಥದ್ದು. ಈ ಜನಗಣತಿಯ ರಾಜಕೀಯ ಮತ್ತು ವೋಟ್ ಬ್ಯಾಂಕಿನ ಒಂದು ತುಷ್ಟೀಕರಣ ಯಾವ ಮಟ್ಟದಲ್ಲಿ ಅಂತಂದ್ರೆ ಸಮೀಕ್ಷೆಯೇ ಮಾಡ್ತಾ ಇಲ್ಲ, ಯಾವ ಮನೆಗೂ ಹೋಗಿ ಕೇಳ್ತಾ ಇಲ್ಲ, ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಲಾಗ್ತಾ ಇದೆ. ಮತ್ತೊಂದು 200 ಕೋಟಿ ಜನರ ಹಣವನ್ನ ನುಂಗಾಕುವ ಕೆಲಸಕ್ಕೆ ಹಾಗಾದ್ರೆ ಸರ್ಕಾರ ಮುಂದಾಗಿದೆಯಾ? ಇದಕ್ಕೆ ಬಿಬಿಎಂಪಿ ಶಾಮೀಲಾಗ್ತಾ ಇದೆಯಾ? ಇನ್ನು ನಮ್ಮ ಪ್ರತಿಪಕ್ಷ ಬಿಜೆಪಿ ಅಂತೂ ಬಿಡಿ, ಅವರಿಗೆ ಅಸ್ತ್ರ ಶಸ್ತ್ರ ಗುರಾಣಿ ಎಲ್ಲವನ್ನೂ ಕೊಟ್ಟರು ಕೂಡ ಅವರು ಹೋರಾಟಕ್ಕೆ ರೆಡಿ ಇಲ್ಲ. ಅವರಿಗೆ ಅವರ ಪಕ್ಷದ ಹುದ್ದೆಗಳಿಗೆ ಹೋರಾಟ ಮಾಡಲಿಕ್ಕೆ ಪುರುಸೊತ್ತಿಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ಸರ್ಕಾರಿಯ ಒಟ್ಟು ಲೆಕ್ಕಾಚಾರವೇ ಅದು ಒಂದು ಸಾವಯವ ಲೆಕ್ಕಾಚಾರ ಅಲ್ಲ ಅನ್ನೋದು ಈ 75 ವರ್ಷಗಳಲ್ಲಿ ನಾವು ಅರ್ಥ ಮಾಡಿಕೊಂಡಂಥ ಸತ್ಯ. ಯಾವುದೇ ರಾಜಕೀಯ ಪಕ್ಷಗಳು ಬಂದರೂ ಕೂಡ ಅಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ, ಜನಮುಖಿಯಾದಂಥ, ಸಮಾಜಮುಖಿಯಾದಂಥ ಮತ್ತು ಸಮಾಜದ ಒಟ್ಟು ಅಭಿವೃದ್ಧಿಶೀಲತೆಯನ್ನೇ ಒಂದು ಬಹಳ ಮುಖ್ಯವಾದ ನೆಲೆಯನ್ನಾಗಿಸಿ ಸರ್ಕಾರಿ ಯೋಜನೆಗಳನ್ನು ಪ್ರಾಮಾಣಿಕವಾಗಿ, ಅದರಲ್ಲೂ ತಳಮ ಸಮುದಾಯದ ಒಂದು ಶ್ರೇಯೋಭಿವೃದ್ಧಿಗೆ ಅದು ಮುಟ್ಟುವ ಹಾಗೆ, ತಟ್ಟುವ ಹಾಗೆ, ಸ್ಪಂದಿಸುವ ಹಾಗೆ ಅದನ್ನು ರೂಪಿಸಬೇಕು, ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥ ಸಂಕಲ್ಪ ಶಕ್ತಿ ನಾವು ಹೆಚ್ಚಾಗಿ ಕಾಣಲೇ ಇಲ್ಲ. ಸ್ವಾರ್ಥ, ಸ್ವಜನ ಪಕ್ಷಪಾತ ಮತ್ತು ತಮ್ಮ ಪಕ್ಷದ ಸಿದ್ಧಾಂತವನ್ನು ಎದುರಿಟ್ಟುಕೊಂಡು ಅದಕ್ಕೆ ತಕ್ಕಾದಂಥ ಒಂದು ಸಾಮಾಜಿಕವಾದಂಥ ಪರಿಕರವನ್ನು ಮತ್ತು ಪರ್ಯಾಪ್ತ ವಾತಾವರಣವನ್ನು ಸೃಷ್ಟಿಸುವುದರಲ್ಲಿನೇ ಅದರ ರಾಜಕೀಯ ಲಾಭವನ್ನು ತೆಗೆದುಕೊಳ್ಳೋದು ಹೇಗೆ, ವೋಟ್ ಬ್ಯಾಂಕಿನ ರಾಜಕಾರಣವನ್ನು ಎದುರಿಟ್ಟುಕೊಂಡು ನಾವು ನಿರಂತರವಾಗಿ ಅಧಿಕಾರವನ್ನು ಅನುಭವಿಸುವುದು ಹೇಗೆ, ಸರ್ಕಾರಿ ಯೋಜನೆಗಳಿಗೆ ಮೀಸಲಾಗಿಟ್ಟಂಥ ತೆರಿಗೆಯ ಹಣವನ್ನು ತಮ್ಮ ಸ್ವಾರ್ಥಕ್ಕೆ, ತಮ್ಮ ಪಕ್ಷದಕ್ಕೆ ಯಾವ ರೀತಿ ಅದನ್ನು ಬಳಸ್ಕೋಬಹುದು ಅನ್ನೋದರ ಬಗ್ಗೆನೇ ಹೆಚ್ಚು ಆಲೋಚನೆಗಳಿರ್ತವೆ ಹೊರತು ಅದು ಸಮಾಜದ ಕಟ್ಟಕಡೆಯ ಒಬ್ಬ ಮನುಷ್ಯನಿಗೆ ದಕ್ಕಬೇಕು. ಆ ಮೂಲಕ ತಲೆಗಂದಾಯದಿಂದ ಹಿಡಿದು ಅವರ ಇಡೀದಾದಂಥ ಒಂದು ಸಾಂಸಾರಿಕವಾದಂಥ, ಸಾಮಾಜಿಕವಾದಂಥ ಸುಭಿಕ್ಷಕ್ಕೆ ಮತ್ತು ಒಟ್ಟು ಅಭಿವೃದ್ಧಿಗೆ ಅದು ಒಂದು ಹೆಜ್ಜೆಯಾಗಬೇಕು ಅನ್ನುವಂಥ ಯಾವುದೇ ರೀತಿಯ ಇರಾದೆಯು ಸರ್ಕಾರಿ ಒಟ್ಟು ಅಭಿಯಾನದಲ್ಲಿ ನಮಗೆ ಕಾಣ್ತಾ ಇಲ್ಲ. ಈಗ ಜನಗಣತಿಯ ಪ್ರಶ್ನೆಯು ಅದೇ ಹಂತಕ್ಕೆ ಬಂದು ನಿಂತಿದೆ. ಕೇಂದ್ರ ಸರ್ಕಾರವು ಜನಗಣತಿಯನ್ನು ಮಾಡ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ 2015ರಲ್ಲಿ ಇದೇ ಸಿದ್ದರಾಮಯ್ಯನವರ ಅಧಿಕಾರದಲ್ಲಿದ್ದಾಗಲೇ 165 ಕೋಟಿ ಖರ್ಚು ಮಾಡಿ ಜನಗಣತಿ ಮಾಡಲಾಯಿತು. ಆದರೆ ಜನರನ್ನು ಎಷ್ಟರ ಮಟ್ಟಿಗೆ ಅದು ಮುಟ್ಟಿದೆ, ಎಷ್ಟರ ಮಟ್ಟಿಗೆ ಜನರನ್ನು ಸ್ಪಷ್ಟವಾಗಿ ಅದು ಸಮೀಕ್ಷೆಗೆ ಒಳಪಡಿಸಿದೆ ಅನ್ನುವಂಥ ಮಾತು ಬಂದಾಗ ವಿಪಕ್ಷಗಳಿಂದ ಹಿಡಿದು ಸ್ವತಃ ಮತದಾರರು, ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದರು, ಪ್ರತಿಭಟನೆಯನ್ನು ಮಾಡಿದರು. ಯಾಕೆ ಅಂತಂದರೆ ನಮಗೆ ಸಮೀಕ್ಷೆ ಆದದ್ದೇ ಗೊತ್ತಿಲ್ಲ, ನಮ್ಮ ಮನೆಗಳಿಗೆ ಬಂದೇ ಇಲ್ಲ, ನಮ್ಮನ್ನು ಕೇಳೇ ಇಲ್ಲ, ಈ ರೀತಿಯ ಓತಪ್ರೋತವಾದಂಥ ಪ್ರಶ್ನೆಗಳು ಬಂದವು. ಅದರ ಜೊತೆಗೆ ಸ್ವತಃ ಕಾಂಗ್ರೆಸ್ ಸರ್ಕಾರದ ಶಾಸಕರು ಮತ್ತು ಮಂತ್ರಿಗಳಿಂದಲೇ ಬಹಳ ತೀವ್ರವಾದಂಥ ವಿರೋಧವನ್ನು ಆ ಜನಗಣತಿಯ ವರದಿ ಎದುರಿಸಬೇಕಾಯಿತು. ಅದರಲ್ಲಿ 2-3 ರೀತಿಯ ಧೋಕಾ, 2-3 ರೀತಿಯ ಮೋಸ. ಒಂದು ಅಹಿಂದಿನ ಅಜೆಂಡವನ್ನು ಮತ್ತು ಒಂದು ಕೋಮಿನ ಜನಗಳನ್ನು ತುಷ್ಟೀಕರಣದ ಆ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಅವರನ್ನು ಬಳಸಿಕೊಳ್ಳುವ ಮತ್ತು ಅವರನ್ನು ಸಂತುಷ್ಟಗೊಳಿಸುವ, ಸಮಾಜವನ್ನು ಬೇರೆಯೇ ಆದಂಥ ಒಂದು ಸ್ವರೂಪದಲ್ಲಿ ಅದನ್ನು ಕಟ್ಟಬೇಕು ಅನ್ನುವಂಥ ಒಂದು ಭ್ರಮಿತ ನಕ್ಷೆಯನ್ನು ಸಿದ್ಧಗೊಳಿಸುವ, ಹಾಗೆ ಹಿಂದೂ ಸಮಾಜದಲ್ಲಿ ಅದನ್ನು ಎಷ್ಟು ಸಾಧ್ಯವೋ ಜಾತಿಗಳ ಲೆಕ್ಕದಲ್ಲಿ, ವರ್ಗದ ಲೆಕ್ಕದಲ್ಲಿ,
ಅದನ್ನು ಒಡೆದು ಅದನ್ನು ಸಂಪೂರ್ಣವಾಗಿ ನಿಶ್ಶಕ್ತಗೊಳಿಸುವ, ನಿಶಸ್ತ್ರೀಕರಣಗೊಳಿಸುವ ಮತ್ತು ಕಾಂಗ್ರೆಸ್ಸಿನ ಒಟ್ಟು ಅಜೆಂಡವೇ ಮುಸ್ಲಿಂ ಸಮುದಾಯದ ಮತಗಳ ಏಕೀಕೃತ, ಧ್ರುವೀಕೃತ ಒಂದು ವ್ಯವಸ್ಥೆಯನ್ನು ತಮ್ಮ ಇಡಿಗಂಟಾಗಿ ಬಳಸುವಂಥದ್ದು. ಅದಕ್ಕೆ ಇಡೀ ಮುಸ್ಲಿಂ ಸಮುದಾಯದ ಒಂದು ಮತಗಳನ್ನು ಅತ್ಯಂತ ಮೇಲ್ಮಟ್ಟದಲ್ಲಿ ಹೈಲೈಟ್ ಮಾಡಿ ಹಿಂದೂ ಸಮಾಜವನ್ನು ಸಂಪೂರ್ಣವಾಗಿ ಒಡೆದು, ಮುಖ್ಯವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮಾಜವನ್ನು ಒಡೆದು ಇಡೀ ರಾಜ್ಯದ ಒಟ್ಟು ಮತ ಒಂದು ಆ ಸಮೀಕ್ಷೆ ಅಥವಾ ಆ ಮತಗಳ ಒಟ್ಟು ಒಂದು ನಕ್ಷೆ ಇತ್ತಲ್ಲ, ಅದನ್ನು ವಿಚ್ಛಿದ್ರೀಕರಣಗೊಳಿಸುವ ಕೆಲಸವನ್ನು ಕಾಂಗ್ರೆಸ್ಸು ಉದ್ದೇಶಪೂರ್ವಕವಾಗಿ ಮಾಡಿತ್ತು. ಇದನ್ನು BJPಯವರು ತೀವ್ರವಾಗಿ ಪ್ರತಿಭಟಿಸಿದರು. ಸ್ವತಃ ಕಾಂಗ್ರೆಸ್ಸಿಗರೇ ಪ್ರತಿಭಟಿಸಿದರು. ಮತ್ತು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ಇನ್ನಿಲ್ಲದಂತೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿಬಿದ್ದವು. ಇದರ ಪರಿಣಾಮ ಈಗ ಕೊನೆಗೆ ಹೈಕಮಾಂಡ್ ಶಂಕದಿಂದ ತೀರ್ಥ ಬಿತ್ತು, ಮರು ಸಮೀಕ್ಷೆಯನ್ನು ಮಾಡಿ. ಒಂದು ಸಮೀಕ್ಷೆ ಈಗ ಹಳ್ಳ ಹಿಡಿದಾಯಿತು. 165 ಕೋಟಿ ಲೆಕ್ಕಾಚಾರದಲ್ಲಿ ಅದಕ್ಕೆ ಮತ್ತೊಂದು 50-40 ಕೋಟಿ ಸೇರಿಸಲೇಬೇಕು. ಯಾಕೆಂದರೆ ಗೌರ್ಮೆಂಟ್ ಕೊಡುವ ಹೆಣಗಳ ಲೆಕ್ಕವೂ ಅಷ್ಟೇ, ಹಣದ ಲೆಕ್ಕವೂ ಅಷ್ಟೇ. ಅದಕ್ಕೆ ನಾವು 1, 2, 3 ಪಟ್ಟು ಮತ್ತು ಎಕ್ಸ್ಟ್ರಾ ಸೇರಿಸ್ಕೋಬೇಕಾಗ್ತದೆ. ಆದರೂ ಒಂದು ಅಧಿಕೃತ ಲೆಕ್ಕ 165 ಕೋಟಿ. ಆ 165 ಕೋಟಿ ಈಗ ಹೋಗಿ ಸಮುದ್ರದಲ್ಲಿ ಹುಣಸೆಹಣ್ಣು ಹಿಂಡಿದಾಗ ಆಯಿತು. ಯಾವುದೇ ರೀತಿಯ ಆ ಸಮೀಕ್ಷೆ ಈಗ ತಾತ್ವಿಕವಾಗಿ ಒಪ್ಪಲಾಗಿದೆ. ಆದರೆ ಆ ಸಮೀಕ್ಷೆಯ ಅಂಕಿಅಂಶಗಳು, ಸಮೀಕ್ಷೆಯ ರೀತಿ ನೀತಿಗಳು ಅದು ಸರಿಯಾಗಿಲ್ಲ ಅಂತ ಅನಿಸೋದ್ರಿಂದ ಹೈಕಮಾಂಡೇ ನಮಗೆ ಹೇಳಿರೋದ್ರಿಂದ, ಅಂದರೆ ಜನ ಹೇಳಿದ್ರೆ ಇವ್ರು ಕೇಳುವುದಿಲ್ಲ, ಪ್ರತಿಪಕ್ಷಗಳು ಹೇಳಿದ್ರೆ ಕೇಳುವುದಿಲ್ಲ, ಮಾಧ್ಯಮಗಳು ಹೇಳಿದ್ರೆ ಕೇಳುವುದಿಲ್ಲ. ಅವರಿಗೆ ಯಾರು ಹೇಳಬೇಕು? ಕಾಂಗ್ರೆಸ್ನವರಿಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸರ್ಜೇವಾಲಾ, ವೇಣುಗೋಪಾಲು, ಖರ್ಗೆ ಇಂಥವರು ಹೇಳಬೇಕು. ಇವರು ಗೋಣ ಹಾಕ್ತಾರೆ ಅಷ್ಟೇ. ಈಗ ಸಂಪುಟ ಪುನಾರಚನೆ ಇರ್ಬೋದು, ಈಗ ಅಧಿಕಾರದ ಹಸ್ತಾಂತರ ಇರ್ಬೋದು, ಅಥವಾ ಈಗ ಇವರು DKಶಿ ಗುಂಪು ಮತ್ತು CM ಗುಂಪು, ಇದೆಲ್ಲವೂ ಇವತ್ತು ಬೀದಿಯಲ್ಲಿ ಜಗಳ ಆಗ್ತಾ ಇದೆ, ಮಾಧ್ಯಮಗಳಲ್ಲಿ ಇವತ್ತು ಜಗಳ ಆಗ್ತಾ ಇದೆ. ಎಲ್ಲರೂ ಅವರವರ ಅಭಿಪ್ರಾಯವನ್ನು ಓತಪ್ರೋತವಾಗಿ ಕೊಡ್ತಾರೆ. ಆದರೆ ಕೊನೆಗೆ ಏನು ಹೇಳ್ತಾರೆ ಸರ್ಜೇವಾಲಾ ಅಥವಾ DCM, CM, ನಾವು ಅತ್ಯಂತ ಆಪ್ತರಾಗಿದ್ದೇವೆ ಅಂತ ವೇದಿಕೆಯಲ್ಲಿ ಅಪ್ಪಿಡ್ಕೊಳ್ಳೋದು ನೋಡ್ತಿರೋ, ಭಾಷಣ ಮಾಡೋದು ನೋಡ್ತಿರೋ, ಅಥವಾ ಅದಕ್ಕೆ ಹೇಳಿಕೆ ಕೊಡೋದು ನೋಡ್ತಿರೋ. ಅಂದರೆ ಹಾಡೇ ಹಗಲು ಎಷ್ಟು ಸುಳ್ಳನ್ನು ಹೇಳ್ಬೋದು ಜನರು. ಅಂದರೆ ನಾವು ಬಿಸಾಡುವ ಆ ಗ್ಯಾರಂಟಿ ಮತ್ತು ಮತ ಪಡ್ಕೊಳ್ಳುವಾಗ ಬಿಸಾಡ್ತೇವಲ್ಲ, ಹೆಂಡ, ಹಣ ಇತ್ಯಾದಿ, ಅಂದರೆ ಜನರನ್ನು ಅಷ್ಟು ಟೇಕನ್ ಫಾರ್ ಗ್ರಾಂಟೆಡ್ ಅಂತ. ನಿಮಗೆ ಬುದ್ಧಿಯೇ ಇಲ್ಲ, ನಿಮಗೆ ಮತಿಶುದ್ಧತೆಯೂ ಇಲ್ಲ, ನಾವು ಹೇಳ್ದಂಗೆ ಕೇಳಲಿಕ್ಕೆ ಯೋಗ್ಯರು, ಒತ್ತಬೇಕು ಅಂದಾಗ ಒತ್ತಿ, ಅಷ್ಟೇ ಕೆಲಸ ನೀವು ಮಾಡಬೇಕಾದದ್ದು ಅನ್ನುವಂಥ ಒಂದು ಲೆಕ್ಕಾಚಾರಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದ ಹಾಗೆ ಕಾಣುತ್ತೆ. ಯಾಕೆಂದರೆ ಬೀದಿಯಲ್ಲಿ ಅಧಿಕಾರದ ಜಗಳ ನಡೀತಾ ಇದೆ, ಹಸ್ತಾಂತರದ ಜಗಳ ನಡೀತಾ ಇದೆ, ಸಂಪುಟ ಪುನಾರಚನೆಯ ಜಗಳ ನಡೀತಾ ಇದೆ. ಎರಡು ಬಣಗಳ ಮಧ್ಯೆ ಬಣ ರಾಜಕೀಯ ಇಷ್ಟು ಬಣಗುಡ್ತಾ ಇದೆ ಅಂತಂದರೆ ಅದು ಪ್ರತಿಯೊಬ್ಬರಿಗೂ ಅದರ ಬಗ್ಗೆ ವಿವರ ಗೊತ್ತಿದೆ, ಮಾಧ್ಯಮಗಳು ಬೇಕಾಗಿಲ್ಲ. ಆದರೆ ಸ್ವತಃ ಕಾಂಗ್ರೆಸ್ಸು ಅದರ ಮೇಲೆ ತೇಪೆ ಹಾಕುವ, ಅದನ್ನು ಮುಚ್ಚಿಡುವ ಕೆಲಸ ಮಾಡ್ತಾ ಇದೆ. ಈ ಜಾತಿ ಗಣತಿಯ ಪ್ರಶ್ನೆಯೂ ಅದೇ. ಈಗ 200 ಚಿಲ್ಲರೆ ಕೋಟಿ ರೂಪಾಯಿಯನ್ನು ಮತ್ತೆ ಮೀಸಲಿಟ್ಟು ಮತ್ತೆ ಹೊಸ ಲೆಕ್ಕಾಚಾರ ಮತ್ತು ಹೊಸ ಜನಗಣತಿಗೆ ಮುಂದಾಗಿದೆ. ಅದರಲ್ಲಿ ಎಷ್ಟು ಗೋಲ್ಮಾಲ್ ನಡೀತಾ ಇದೆ, ಅದರಲ್ಲಿ ಎಷ್ಟು ತಪ್ಪು ಲೆಕ್ಕಾಚಾರಗಳು, ಅದರಲ್ಲಿ ತಮ್ಮ ಕಾಂಗ್ರೆಸ್ಸಿನ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಎಂತೆಂಥ ಅನಾಚಾರಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಈಗ ಮಾಧ್ಯಮಗಳು ಸ್ಟಿಂಗ್ ಆಪರೇಷನ್ ಮೂಲಕ ಅದನ್ನು ಹೊರಗಡೆ ಹಾಕಿದ್ದಾರೆ. ಇತ್ತೀಚೆಗೆ ರಿಪಬ್ಲಿಕ್ ಕನ್ನಡದಲ್ಲಂತೂ ಅದರ ಸಾಚ ಹೂಬೆ ಹೂಬು ಏನಾಗ್ತಾ ಇದೆ ಅನ್ನೋದನ್ನು ಕೂಡ ಜನರ ಎದುರು ಇಡುವ ಪ್ರಯತ್ನ ನಡೆದಿದೆ. ಅಂದರೆ ನೀವು ಒಂದು ಸಮೀಕ್ಷೆಯನ್ನು 165 ಕೋಟಿ ಖರ್ಚು ಮಾಡಿ ಅದು ನಿಜವಾದ ಜನಸಮೀಕ್ಷೆ ಆಗಲಿಲ್ಲ ಅಂತ ನೀವೇ ಒಪ್ಪಿಕೊಂಡು ಈಗ ಮರು ಸಮೀಕ್ಷೆಗಿಳಿದಿದ್ದೀರಿ. ಮರು ಸಮೀಕ್ಷೆಯ ಕಥೆ ಏನು ಗೊತ್ತಾ? ಆ BBMPಯ ಒಬ್ಬ ವ್ಯಕ್ತಿ, ಕಂದಾಯ ಇಲಾಖೆಯ ಸಿಬ್ಬಂದಿ, ಸಮೀಕ್ಷೆ ನಡೆಸಲಾಗಿದೆ ಅನ್ನುವ ಸ್ಟಿಕ್ಕರನ್ನು ಅಂಟಿಸುವಂಥ ಒಬ್ಬ ಗಿರಾಕಿ ಥರ ಕೆಲಸ ಮಾಡ್ತಾ ಇದ್ದಾನೆ.
ಅವನು ಎಲ್ಲ ಮನೆಗೆ ಹೋಗ್ತಾನೆ, ಅದನ್ನು ಅಂಟಿಸ್ತಾನೆ ಓಡ್ ಬರ್ತಾನೆ, ಅಂಟಿಸ್ತಾನೆ ಓಡ್ ಬರ್ತಾನೆ. ಇದನ್ನು ಸ್ಟಿಂಗ್ ಆಪರೇಷನ್ನಲ್ಲಿ ಮಾಧ್ಯಮಗಳು ಸೆರೆ ಹಿಡಿದಿದ್ದಾವೆ. ಆ ಮನೆಯವ್ರಿಗೆ ಗೊತ್ತಿಲ್ಲ, ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ, ಮನೆಗೆ ಬೀಗ ಹಾಕಿದಾರೋ ಬೀಗ ತೆರ್ಕೊಂಡಿದೆಯಾ ಅಂತ ಗೊತ್ತಿಲ್ಲ. ಪರಿಶಿಷ್ಟ ಜಾತಿಯನ್ನು ಸಂಬಂಧಪಟ್ಟು ಅವರ ಸಾಮಾಜಿಕ ಆರ್ಥಿಕ ಈ ಎಲ್ಲ ಒಂದು ಇತಿಮಿತಿಗಳನ್ನು ಸ್ಟೇಟಸ್ಸನ್ನು ಜಾತಿಯ ಆಧಾರದಲ್ಲಿ ಅವರ ಸಮಾಜದಲ್ಲಿ ಅವರ ಒಟ್ಟು ಸ್ಥಿತಿಗತಿಗಳನ್ನು ನಿರ್ಧರಿಸುವಂಥ ಮೂಲಭೂತವಾದಂಥ ಒಂದು ಸಮೀಕ್ಷೆ. ನಮ್ಮ ಸಮಾಜ ಯಾವ ಸ್ಥಿತಿಯಲ್ಲಿದೆ, ಯಾವ್ಯಾವ ಜಾತಿಗಳಿಗೆ ಯಾವ್ಯಾವ ರೀತಿಯ ಸೌಲಭ್ಯ ಸಿಗ್ತಾ ಇದೆ, ಯಾವ ಜಾತಿಯಲ್ಲಿ ಆರ್ಥಿಕವಾಗಿ ಅದು ಹಿಂದುಳಿದಿದೆ, ಈ ಎಲ್ಲ ಸಮೀಕ್ಷೆಯಿಂದ ಅವರಿಗೆ ಒಂದು ಪ್ರತ್ಯೇಕವಾದಂಥ ಸರ್ಕಾರಿ ಯೋಜನೆಗಳನ್ನು ಸವಲತ್ತುಗಳನ್ನು ಇತ್ಯಾದಿಗಳನ್ನು ನಿರ್ಧರಿಸುವಂಥ ಒಂದು ಸಮೀಕ್ಷೆ. ಈ ಸಮೀಕ್ಷೆ ಪ್ರಾಮಾಣಿಕವಾಗಿ ನಡೆಯಬೇಕಾಗಿತ್ತು. ಪ್ರಾಮಾಣಿಕವಾಗಿ ನಡೆದಾಗ ಮಾತ್ರ ಸಾಮಾಜಿಕವಾದ ಒಂದು ಆರ್ಥಿಕವಾದ ಮತ್ತು ಅದರ ಶೈಕ್ಷಣಿಕವಾದ ಒಂದು ಅಂದರೆ ಸ್ಥಿತಿಗತಿಗಳು ಅದರ ಚಿತ್ರ ನಿಜವಾಗಿ ಸಿಗತ್ತೆ. ಆದರೆ ಈ ಜನಗಣತಿಯ ರಾಜಕೀಯ ಮತ್ತು ವೋಟ್ ಬ್ಯಾಂಕಿನ ಒಂದು ತುಷ್ಟೀಕರಣ ಯಾವ ಮಟ್ಟದಲ್ಲಿ ಅಂತಂದರೆ, ಸಮೀಕ್ಷೆಯೇ ಮಾಡ್ತಾ ಇಲ್ಲ, ಯಾವ ಮನೆಗೂ ಹೋಗಿ ಕೇಳ್ತಾ ಇಲ್ಲ, ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಲಾಗ್ತಾ ಇದೆ. ಇದರ ಅರ್ಥ ಏನು? 2015ರ ಸಮೀಕ್ಷೆಯನ್ನೇ ಮರು ಪ್ರಿಂಟ್ ಮಾಡಿ ಅಲ್ಲೊಂದಿಷ್ಟು ಅಂಕಿಅಂಶ ವ್ಯತ್ಯಾಸ ಮಾಡಿ ಹೊಸ ಸಮೀಕ್ಷೆ ಅಂತ ಜನರೆದುರು ಇಡುವಂಥ ಒಂದು ಬೃಹನ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ನಡೀತಾ ಇದೆ. ರಿಪಬ್ಲಿಕ್ ಟಿವಿಯಲ್ಲಿ ಬಂದಂಥ ಕೆಲವು ತುಣುಕುಗಳನ್ನು ನಿಮಗೆ ತೋರಿಸ್ತೇವೆ, ನೋಡಿ, ಅದನ್ನು ನೋಡ್ಕೊ ಬನ್ನಿ. ಯಾಕೆಂತಂದರೆ ಯಾವ ರೀತಿ ಜನಗಳಿಗೆ ಕಣ್ಣೊರಿಸುವ, ಹಾಡೇ ಹಗಲು ಮೋಸ ಮಾಡುವ ಒಂದು ಸರ್ಕಾರದ ಶಾಶ್ವತವಾದಂಥ ಜನರಿಗೆ ಅವರ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಅದರ ಸ್ತರಗಳ ಮೇಲೆ ಅವರಿಗೆ ಯಾವ ರೀತಿಯ ಕೊರತೆ ಇದೆ, ಅವರ ಸ್ಥಿತಿಗತಿಗಳು ಯಾವ ಲೆವೆಲಲ್ಲಿದೆ, ಇವೆಲ್ಲವನ್ನು ಸಮೀಕ್ಷೆ ಮಾಡುವ 75 ವರ್ಷ ಆದಂಥ ಭಾರತದಲ್ಲಿ ಈ ಇಸವಿಯಲ್ಲಿ ನಡೆಯುವಂಥ ಈ ಸಮೀಕ್ಷೆ ಅದು ಎಷ್ಟು ಮಹತ್ವದ ಸಮೀಕ್ಷೆ ಅಂತ ನೀವು ಅರ್ಥ ಮಾಡ್ಕೊಳ್ತೇನೆ ಅಂತ ನಾನು ಭಾವಿಸ್ತೇನೆ. ಆ ಎಲ್ಲ ಕುಟುಂಬಗಳ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಒಂದು ಸಮೀಕ್ಷೆ ಇದು. ಈ ಸಮೀಕ್ಷೆಯನ್ನೇ ಇಷ್ಟು ಟೊಳ್ಳಾಗಿ ಇಷ್ಟು ಸುಳ್ಳಾಗಿ ಹೋಗಿ ಮನೆಗಳಿಗೆಲ್ಲ ಸಮೀಕ್ಷೆ ಆಗಿದೆ ಅಂತ ಹಿಂದಿನ ಸಾರಿ ಆದಂಥ 2015ರ ಸಮೀಕ್ಷೆಯಲ್ಲೂ ಇದೇ ತಪ್ಪಾದದ್ದು. ಯಾವ ಮನೆಗೂ ಹೋಗಿಲ್ಲ, ಯಾರನ್ನು ಕೇಳಲಿಲ್ಲ, ಯಾರನ್ನು ಹೇಳಲಿಲ್ಲ, ಮನೆಗೆ ಸ್ಟಿಕ್ಕರ್ ಅಂಟಿಸಿದ್ದು, ಇವರೇ ಆಫೀಸಲ್ಲಿ ಕೂತ್ಕೊಂಡು ಮನೆ ಲೆಕ್ಕ ಹಾಕಿದ್ದು, ಜನಗಳ ಲೆಕ್ಕ ಹಾಕಿದ್ದು, ಇವರೇ ಬರೆದದ್ದು ಸತ್ಯ. ಇಂಥ ಧೋಕಾಗಿರಿ, ಇಂಥ ಮೋಸ ವಂಚನೆ 2015ರ ಜನಗಣತಿಯಲ್ಲಿ ನಡೆದಿದೆ ಅನ್ನೋದು ಕೇವಲ ವಿಪಕ್ಷಗಳದಲ್ಲ, ಜನರ ಎಲ್ಲರ ಒಕ್ಕೊರಲಿನ ಒಂದು ಕೂಗಾಗಿತ್ತು. ಅದಕ್ಕಾಗಿ ಈಗ ಅದು ಮರು ಸಮೀಕ್ಷೆ ಆಗಬೇಕು ಅಂತಾಯಿತು. ಮೂಲತಃ ರಾಜ್ಯಗಳಿಗೆ ಜನಗಣತಿ ಮಾಡುವ ಸಾಂವಿಧಾನಿಕ ಹಕ್ಕಿಲ್ಲ, ಆದರೂ ಇವರು ಮುಂದಾಗ್ತಾ ಇದ್ದಾರೆ. ಈಗ ಕೊನೆಗೂ ಯಾವ ಜನಗಣತಿ ಅಂತಿಮ ಅಂತಂದರೆ ಅದು ಕೇಂದ್ರ ಸರ್ಕಾರ ಮಾಡುವಂಥ ಜನಗಣತಿಯ ಅಧಿಕೃತ ಸಾಂವಿಧಾನಿಕ. ಆದರೂ ಇಲ್ಲಿ ಕಾಂಗ್ರೆಸ್ ಸರ್ಕಾರ ನಿಮಗೆ ನಮ್ಮ ಹಣವನ್ನು ದುರುಪಯೋಗ ಮಾಡಿ ಆ 200 ಕೋಟಿಯನ್ನು ನುಂಗು ಹಾಕುವಂಥ ಕೆಲಸವನ್ನು ಈ BBMP ಎಷ್ಟು ಸ್ಪಷ್ಟವಾಗಿ ಮಾಡ್ತಾ ಇದೆ ಅನ್ನೋದಕ್ಕೆ ಈ ಸ್ಟಿಂಗ್ ಆಪರೇಷನ್ನು ಸಾಕ್ಷಿ. ಅವರು ಕೇಳುವ ಯಾವ ಪ್ರಶ್ನೆಗೂ ಆ BBMPಯ ವ್ಯಕ್ತಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಅವ್ರ ಮನೇಲಿ ಯಾರಿದ್ದಾರೆ, ಅವ್ರ ಮನೇಲಿ ಯಾವ ಜಾತಿಯವರು, ಅವರು ಎಷ್ಟು ಜನ ಇದ್ದಾರೆ, ಅವ್ರ ಸ್ಥಿತಿಗತಿ ಏನು ಅನ್ನೋದನ್ನು ಪಕ್ಕದ ಮನೇಲಿ ಕೇಳ್ತೇನೆ ಅಂತ ಅವನು ಕೇಳಿವಂತ ಹೇಳ್ತಾರೆ. ಆ ಮನೇಲಿ ಯಾರೂ ಇರಲಿಲ್ಲ, ಅವರನ್ನು ಕೇಳಲೂ ಇಲ್ಲ, ಆದರೂ ಈ ಸಮೀಕ್ಷೆ ನಾನು ಅಂಟಿಸಿ ಬಂದಿದ್ದೇನೆ, ಮತ್ತೊಂದು ದಿನ ಹೋಗಿ ಕೇಳ್ತೇನೆ ಅಂದರೆ ಲಾಜಿಕ್ಕೇ ಇಲ್ಲದ, ತರ್ಕವೇ ಇಲ್ಲದ, ಸಮಜಾಯಿಷಿಯನ್ನು ಕೊಡಲಿಕ್ಕೂ ಅವನಿಗೆ ಸಾಧ್ಯವಿಲ್ಲದೆ ಇದ್ದಂಥ ಪರಿಸ್ಥಿತಿಯಲ್ಲಿ ಮೋಸ ನಡೀತಾ ಇದೆ. ಏನಿದು ಸ್ಟಿಕ್ಕರ್ ಸರ್? ಇದು ಸೆನ್ಸಸ್ ವರ್ಕ್ ಏನು ಇದಾಗಿದೆ? ಈ ಮನೆ ಆಯ್ತಾ ಸರ್? ಈಗ ಕೇಳ್ತಾ ಇದೀವಿ. ಈಗ ಅಲ್ಲಿ ಲಾಸ್ಟ್ ಎಲ್ಲ ಮನೆ ಆಯ್ತಲ್ವ? ಈಗ ಅಲ್ಲಿ ಆ ಮನೆ ಎಲ್ಲ ಆ ಮನೆ ಅನ್ಸುತ್ತೆ. ಅವ್ರು ಕೇಳಿದ್ವಿ, ಇವ್ರನ್ನ ಕೇಳಿದ್ವಿ. ಏನಂತ ಕೇಳಿದ್ರು ಕ್ವಶನ್? ಈ ಸೆನ್ಸಸ್ ಇದೆಯಾ ಅಂತ. ಇಲ್ಲಿ ಸ್ಟಿಕ್ಕರ್ ಅಂಟಿಸಿದ್ರಲ್ವ ಇವರು, ಯಾಕೆ ಸ್ಟಿಕ್ಕರ್ ಅಂಟಿಸಿದ್ರು ಅಂತ ನಿಮಗೆ ಕೇಳಿದ್ರ ಇವರು?
ಏನೇ ಸ್ಟಿಕ್ಕರ್ ಅನ್ಸಿದ್ರೆ ಅಂತೇಳಿ ಮನೆ ನಿಮಿಷ ಏನೇನು ಕ್ವಶನ್ ಕೇಳಿದ್ರು ನಿಮ್ಗೀಗ ಕ್ವೆಶ್ಚನ್ ನಾವು ಕೇಳಿಲ್ಲ, ಅವರ ಕೇಳಿದ್ರಾ ಕೇಳಿಲ್ಲ. ಏನು ಕೇಳಿಲ್ಲ. ಉದ್ದೇಶ ಏನಿದೆ ಹೇಳಿ, ಸ್ಟಿಕ್ಕರ್ ಯಾಕೆ ಅನ್ಸೋದಕ್ಕೆ ಕೇಳಿದಾರೆ? ಸೆನ್ಸಸ್ ಇದೆಯಾ ಏನ್ ಸೆನ್ಸಸ್? SC ಮನೆನಾ ಇಲ್ವಾ ಅಂತ ಹೇಳಿ ಕೇಳಿ. ಈ ಮನೆಗೆ ಅನ್ಸಿದ್ರಲ್ವಾ? ಯಾವ ಮನೆಗೆ? ಈ ಮನೆಗೆ ಹೌದು. ನಾನು ಇಲ್ಲಿ ಇದ್ದಲ್ಲ, ಏನಂತ ಕೇಳಿದ್ರು ಕ್ವಶನ್ ಆ ಮನೆಗೆ? ಅಲ್ಲಿ ಯಾರು ಇಲ್ಲ, ಆಕ್ಚುಲ್ ಆಗಿ ಆ ಮನೆಯಲ್ಲಿ ಇದ್ರು, ನಾನು ನೋಡ್ಬಿಟ್ಟು ಯಾವ ಮನೆಯಲ್ಲಿ ಇಲ್ಲ, ಇಲ್ಲಿ ಮನೇಲಿ ಇಲ್ಲ, ಅಲ್ಲಿ ಯಾರಿಲ್ಲ ಸರ್. ಒಂದು ನಿಮಿಷ ಸರ್, ಇವ್ರು ನಿಮ್ಮ ಮನೆ ಹೊರಗಡೆ ಈ ಮನೆಯಲ್ಲಿ ನಾವು ಸರ್ವೆ ಮಾಡಿದ್ದೀವಿ ಅಂತ ಸ್ಟಿಕ್ಕರ್ ಅನ್ಸ್ಬಿಟ್ಟಿದ್ದಾರೆ ಸರ್. ಸುಮ್ಮನೆ ಇಲ್ಲಿ ತೋರಿಸ್ತೀನಿ ಬನ್ನಿ ಸರ್, ನಿಮ್ಗೆ ತೋರಿಸ್ತೀನಿ. ಒಂದು ನಿಮಿಷ ಬನ್ನಿ ಸರ್. ಇಲ್ಲಿ ಸ್ಟಿಕ್ಕರ್ ಅನ್ಸಿದ್ದಾರೆ, ಈ ಮನೆ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ ಅಂತ ಹಾಕಿದ್ದಾರೆ ಸರ್. ಸರ್ ಒಂದು ನಿಮಿಷ ಸರ್. ಸರ್ ನಿಮ್ಮನ್ನು ಇವ್ರು ಕೇಳ ಅನ್ಸಿದಾರ ಸರ್ ಇಲ್ಲಿ? ಜಸ್ಟ್ ಒಂದು ಕ್ವಶನ್ ಸರ್. ಇಲ್ಲ ಕೇಳಿದ್ರೆ ಅವರು ನೀವು ಯಾವ ಕಾಸ್ಟು ಏನು ಅಂತ ಕೇಳಿದ್ರೆ ಸರ್? ಟಾಪಲ್ಲಿ ಯಾರಿದ್ದಾರೆ? ಯಾರಿಲ್ಲ ಟಾಪಲ್ಲು? ಅಲ್ಲ, ಅಲ್ಲಿ ಅನ್ಸಿಲ್ಲ ಸರ್. ಈ ಮನೇಲಿ ಅನ್ಸಿದ್ರೆ ಇದು ನಮ್ಮ ಮನೆ, ಇಲ್ಲಿ ಬಂದಿಲ್ಲವಲ್ಲ? ಅನ್ಸ್ಬಿಟ್ಟು ಕೇಳೋಣ ಅಂತ ಹೋಗಿದ್ವಿ ಸರ್. ಮೇಲೆ ಹೋದ್ವಿ, ಅದು ಅಲ್ಲಲ್ಲ ಕರೆಕ್ಟ್. ಹಾಗಾದರೆ ಇದು ದುಡ್ಡೊಡೆಯುವ ತಂತ್ರವ? ಮತ್ತೊಂದು 200 ಕೋಟಿ ಜನರ ಹಣವನ್ನು ನುಂಗಾಕುವ ಕೆಲಸಕ್ಕೆ ಹಾಗಾದರೆ ಸರ್ಕಾರ ಮುಂದಾಗಿದೆಯಾ? ಇದಕ್ಕೆ BBMP ಶಾಮೀಲಾಗ್ತಾ ಇದೆಯಾ? ಇಲ್ಲದೇ ಇದ್ದರೆ ನೀವು ಈ ರೀತಿಯ ಸಮೀಕ್ಷೆಯನ್ನು ಯಾಕೆ ಮಾಡ್ತೀರಿ? ಸಾರ್ವಜನಿಕರಿಗೆ ಮೋಸ ಮಾಡುವಂಥ ಕೆಲಸವನ್ನು ಯಾಕೆ ಮಾಡ್ತೀರಿ? ಈ ಸಮೀಕ್ಷೆ ಎಷ್ಟು ವೈಜ್ಞಾನಿಕವಾಗಿರಬೇಕು, ಎಷ್ಟು ಕರಾರುವಕ್ಕಾಗಿರಬೇಕು? ಯಾಕೆಂತಂದರೆ ಸಮಾಜವನ್ನು ಮುರಿದು ಹೊಸತಾಗಿ ಕಟ್ಟುವ ಒಂದು ಪ್ರಕ್ರಿಯೆ ಇದು. ನಮ್ಮ ಸಮಾಜ ಈ 75 ವರ್ಷಗಳಲ್ಲಿ ಯಾವ ಹಂತಕ್ಕೆ ಬಂದಿದೆ, ಅವರ ಸ್ಥಿತಿಗತಿಗಳು ಯಾವ ರೀತಿ ಇದೆ, ಅವರಿಗೆ, ಅವರ ಮಕ್ಕಳಿಗೆ, ಅವರ ಭವಿಷ್ಯಕ್ಕೆ ಸರ್ಕಾರ ಯಾವ ರೀತಿ ಸ್ಪಂದಿಸಬೇಕು, ಯಾವ ರೀತಿಯ ಅನುದಾನವನ್ನು ಕೊಡಬೇಕು, ಯಾವ ರೀತಿಯ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಅವರನ್ನು ಗಮನಿಸಬೇಕು, ಈ ಎಲ್ಲವನ್ನು ಜಾತಿ ಗಣತಿ ಆಧಾರದಲ್ಲೇ ನಡೆಯಬೇಕು ಮುಂದೆ ಅಂತ ಆದರೆ ಜಾತಿ ಗಣತಿ ಎಷ್ಟು ಸೂಕ್ಷ್ಮವಾಗಿದೆ, ಎಷ್ಟು ಗಂಭೀರವಾಗಿದೆ ಅನ್ನೋದು BBMP ಅವರಿಗೂ ಕಾಂಗ್ರೆಸ್ ಸರ್ಕಾರಕ್ಕೂ ಅರ್ಥ ಆಗ್ತಾ ಇಲ್ಲ ಅಂತ ಆದರೆ, ಅರ್ಥ ಆದರೂ ಕೂಡ ಅಲ್ಲೂ ಭ್ರಷ್ಟಾಚಾರ. ಬಡವರ ಮನೆ ಕೊಡಲಿಕ್ಕಂತೂ ದುಡ್ಡು ತಗೊಂಡು ಬಡವರ ರಕ್ತವನ್ನು ಹೀರ್ತಾ ಇದ್ದೀರಿ. ಭ್ರಷ್ಟಾಚಾರದ ಸಾಮೂಹಿಕರಣ ಆಗಿದೆ. ಭ್ರಷ್ಟಾಚಾರ ಇಲ್ಲದೇ ಇದ್ದ ಇಲಾಖೆಯೇ ಇಲ್ಲ, ಸಚಿವರೇ ಇಲ್ಲ. ಇಂಥ ಒಂದು ದುರ್ಭಿಕ್ಷ ಪರಿಸ್ಥಿತಿ, ದಿವಾಳಿಯಾದಂಥ ಕರ್ನಾಟಕ, ಜನರ ಹಣವನ್ನು ಅದು ಯಾವ ರೀತಿ ದೋಚುತ್ತಾ ಇದ್ದೀರಿ ಮತ್ತು ಖರ್ಚು ಮಾಡ್ತಾ ಇದ್ದೀರಿ ಅಂತಂದರೆ ಜನಗಳಿಗೆ ಯಾವ ರೀತಿಯ ಅನುಕೂಲವೂ ಆಗ್ತಾ ಇಲ್ಲ. ಅದು ನಿಮ್ಮ ತಲೆತಲಾಂತರಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲೇ ಪ್ರತಿಯೊಂದನ್ನು ಮಾಡ್ತಾ ಇದ್ದೀರಿ. ಅದಕ್ಕೆ ಜನಗಣತಿಯ ಈ ಸ್ಟಿಕ್ಕರ್ ಅಂಟಿಸುವಂಥ ಸುಳ್ಳು ಅಭಿಯಾನ, ಯಾರ ಮನೆಯನ್ನು ಸಂಪರ್ಕಿಸಿದ್ದೇನೆ, ಯಾರ ಮನೆಯ ಡೋರನ್ನು ಓಪನ್ ಮಾಡಿದ್ದೇನೆ, ಅವರ ಮನೆ ಗೋಡೆಗೆ ಅಲ್ಲಿ ಪಕ್ಕದಲ್ಲಿರುವ ಯಾವುದೋ ಒಂದು ಬೋರ್ಡಿಗೆ ಅದನ್ನು ಅಂಟಿಸಿ ಸಮೀಕ್ಷೆ ಆಗಿದೆ, ಸಮೀಕ್ಷೆ ನಡೆಸಲಾಗಿದೆ ಅನ್ನುವಂಥ ಒಂದು ತೀರ್ಮಾನಕ್ಕೆ ಇದು ಬರ್ತದೆ ಅಂತ ಆದರೆ, ಇಂಥ ಒಂದು ಸುಳ್ಳಿನ ರಾಜಕೀಯದ ಭ್ರಷ್ಟಾಚಾರದ ಸರ್ಕಾರ ಜನಗಣತಿಯನ್ನು ಸುಳ್ಳಾಗಿ ಮಾಡಿ ಜನರಿಗೆ ಮೋಸ ಮಾಡುವ ಕೆಲಸವನ್ನು ಮಾಡ್ತಾ ಇದೆ. ತನ್ನ ವೋಟ್ ಬ್ಯಾಂಕಿನ ರಾಜಕಾರಣವನ್ನು ಏನು ಕಾಪಿಡಲಿಕ್ಕೆ, ಅದನ್ನು ಸ್ಥಿರೀಕರಿಸಲಿಕ್ಕೆ ತನಗೆ ಬೇಕಾದಂಥ ಅಂಕಿಅಂಶಗಳ ಸಮೀಕ್ಷೆಯನ್ನು ಮಾಡ್ತದೆ ಅಂತ ಆದರೆ ಅದಕ್ಕೂ ಜನ ದಂಗೆ ಏಳುವುದಿಲ್ಲ, ಅದಕ್ಕೂ ಜನ ಪ್ರತಿಭಟಿಸುವುದಿಲ್ಲ. ಮಾಧ್ಯಮಗಳಲ್ಲಿ ಬಂದಂಥ ಇಂಥ ಸಾಚಾ ಸತ್ಯ ವರದಿಯನ್ನು ನೋಡಿಯೂ ಕೂಡ ಜನ ಈ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಮಾಡೋದಿಲ್ಲ ಅಂತ ಆದರೆ ನಾವು ಎಂಥ ದುಸ್ಥಿತಿಯಲ್ಲಿದ್ದೇವೆ. ನಮ್ಮಂಥ ಈ ಸಮಾಜಕ್ಕೆ, ಇಂಥ ನರಸತ್ತ ಈ ಜನರಿಗೆ, ಸಮಾಜಕ್ಕೆ ಪ್ರಜಾಪ್ರಭುತ್ವ ಬೇಕಾ ಅನ್ನುವ ಪ್ರಶ್ನೆಯನ್ನು ಮತ್ತೆ ಮತ್ತೆ ಕೇಳಬೇಕಾಗಿದೆ. ಇನ್ನು ನಮ್ಮ ಪ್ರತಿಪಕ್ಷ BJP ಅಂತೂ ಬಿಡಿ, ಅವರಿಗೆ ಅಸ್ತ್ರ ಶಸ್ತ್ರ ಗುರಾಣಿ ಎಲ್ಲವನ್ನೂ ಕೊಟ್ಟರೂ ಕೂಡ ಅವರು ಹೋರಾಟಕ್ಕೆ ರೆಡಿ ಇಲ್ಲ. ಅವರಿಗೆ ಅವರ ಪಕ್ಷದ ಹುದ್ದೆಗಳಿಗೆ ಹೋರಾಟ ಮಾಡಲಿಕ್ಕೆ ಪುರುಸೊತ್ತಿಲ್ಲ. ಒಂದು ಕಡೆ ಈಶ್ವರಪ್ಪನ ಒಳಗೆ ತರಬೇಕೋ ಬೇಡವೋ, ಇನ್ನೊಂದು ಕಡೆ ಯತ್ನಾಳರ ಕತೆ ಏನು, ಇನ್ನೊಂದು ಕಡೆ ವಿಜಯೇಂದ್ರನೇ ಮುಂದುವರಿತಾರೋ ಇಲ್ಲವೋ, ಆರ್ ಅಶೋಕರ ಸ್ಥಾನ ಗಟ್ಟಿಯಾಗಿದೆಯೋ ಅಲ್ಲಾಡ್ತಾ ಇದೆಯೋ, ಇಂಥದ್ರಲ್ಲಿ ಅದು ಬಿಟ್ಟರೆ ಕಾಂಗ್ರೆಸ್ನವರೊಟ್ಟಿಗೆ ಒಳ ಶಾಮೀಲಾಗಿ ತಮ್ಮ ತಮ್ಮ ಸ್ವಾರ್ಥವನ್ನು ಯಾವ ರೀತಿ ಈಡೇರಿಸ್ಕೊಳ್ಬೇಕು ಅನ್ನೋದರ ಬಗ್ಗೆನೇ ಅವರ ಅಭಿಯಾನ ಮತ್ತು ಅವರ ಚಳವಳ, ಅವರ ಮಾತುಕತೆ ನಡೆದಿದೆಯೇ ಹೊರತು ಈ ಸರ್ಕಾರದ ಇಂಥ ಒಂದು ಭ್ರಷ್ಟಾಚಾರ ಸಾಮೂಹೀಕರಣಗೊಂಡಂಥ ಸರ್ಕಾರ ಪ್ರತಿ ಹಂತದಲ್ಲಿ ಜನರಿಗೆ ಮೋಸ, ಪ್ರತಿ ಹಂತದಲ್ಲಿ ಜನರಿಗೆ ವಂಚನೆ,
ಬಿಟ್ಟಿ ಭಾಗ್ಯಗಳನ್ನು ಘೋಷಿಸಿದ್ದೇ ಬಂತು, ಅದು ಯಾವುದೂ ಕಾರ್ಯರೂಪಕ್ಕೆ ಬರಲಿಲ್ಲ. ಅಭಿವೃದ್ಧಿ ಅಂತೂ ಶೂನ್ಯ. ಕಂಡಲ್ಲಿ ಕ್ರೌರ್ಯ, ಕೊಲೆ, ಸುಲಿಗೆ, ಇಡೀ ರಾಜ್ಯದಲ್ಲಿ ಜಾನುವಾರುಗಳ ಒಂದು ಮಾರಣಾಂತಿಕ ಹಲ್ಲೆ, ಇದೆಲ್ಲವೂ ನಡೆದಿದೆ. ಒಂದು ರೀತಿಯಲ್ಲಿ ನೀವು ಏರಿಯಲ್ ವ್ಯೂದಲ್ಲಿ ನೋಡಿದ್ರೆ ಕರ್ನಾಟಕ ಅನ್ನೋದು ಅತ್ಯಂತ ವಿಕ್ಷಿಪ್ತ, ವಿಚ್ಛಿದ್ರಕಾರಕವಾದಂಥ ಒಂದು ವರ್ತಮಾನದಲ್ಲಿ ಕಾಣ್ತಾ ಇದೆ. ಆದರೆ ಪ್ರತಿಪಕ್ಷಗಳು ಯಾವ ರೀತಿ ಇದನ್ನು ತೆಗೆದುಕೋಬೇಕಿತ್ತು, ಯಾವ ರೀತಿ ಇದನ್ನು ಹೋರಾಟಕ್ಕೆ ಮುಂದೆ ಮಾಡಬೇಕಿತ್ತು, ಸರ್ಕಾರದ ಕೊಳ್ಳಪಟ್ಟಿಯನ್ನು ಹಿಡಿದು ಅದು ಹೇಗೆ ಎಳೆದು ಕೆಳಗೆ ಇಳಿಸಬೇಕಾಗಿತ್ತು, ಆ ಯಾವುದೇ ಇರಾದೆ BJPಯಲ್ಲಿ ಇಲ್ಲ. ಅವರ ಯಾವದ ಒಂದು BJPಗರ ಉದ್ದೇಶವು ಸ್ವಾರ್ಥವನ್ನು ಬಿಟ್ಟರೆ, ಅಧಿಕಾರ ದಾಹವನ್ನು ಬಿಟ್ಟರೆ, ಅವರಿಗೆ ವರ್ತಮಾನದಲ್ಲಿ ನಿಂತು ಸರ್ಕಾರಕ್ಕೆ ಒಂದು ಸರಿಯಾದ ಸವಾಲನ್ನು ಹಾಕಬೇಕು, ಜನಪರವಾಗಿ, ಜನರ ಒಂದು ಪ್ರಾತಿನಿಧಿಕವಾಗಿ ಅನ್ನುವಂಥ ಯಾವ ಇರಾದೆಯೂ ಇಲ್ಲ. ಇನ್ನು ಜನ ಕಣ್ಣೆದುರೇ ನಮ್ಮ ಮನೆಗೆ ಬಂದು ಸಮೀಕ್ಷೆ ನಡೆಸಲಾಗಿದೆ ಅಂತ ಸ್ಟಿಕ್ಕರ್ ಅಂಟಿಸಿ ಹೋಗಿ ಈ ಮೋಸದ ಸಮೀಕ್ಷೆಯನ್ನು ಮತ್ತೆ ಹೊಸ ಸಮೀಕ್ಷೆ ಅಂತೇಳಿ 200 ಚಿಲ್ಲರೆ ಕೋಟಿ ನಮ್ಮದೇ ಹಣವನ್ನು ನುಂಗಿ ಹಾಕಿ ಮತ್ತೆ ನಮ್ಮನ್ನು ಮೋಸ ಮಾಡುವಂಥ ಕೆಲಸಕ್ಕೆ ಸರ್ಕಾರ ಸಾಮೂಹಿಕವಾಗಿ ಮುಂದಾಗಿದೆ. ಹಾಡೇ ಹಗಲು ಈ ಕೆಲಸವನ್ನು ಮಾಡ್ತಾ ಇದೆ. ಆದರೂ ಕೂಡ ನಾವು ಎಚ್ಚರಗೊಂಡಿಲ್ಲ, ನಾವು ಪ್ರಶ್ನಿಸುವುದಿಲ್ಲ. ಸಾಮೂಹಿಕವಾಗಿ ನಾಮರ್ದ ಸ್ಥಿತಿಯಲ್ಲಿ ಈ ಸಮಾಜ ಇದೆ ಅಂತಂದರೆ ಅದು ಕಟುವಾಗಬಹುದು, ಆದರೆ ಸತ್ಯ. ಸರ್ಕಾರ ಅಂದರೆ ಏನು, ಸರ್ಕಾರದ ಕಾರ್ಯವೈಖರಿ ಏನು, ಸರ್ಕಾರಕ್ಕೂ ನಮಗೂ ಇರುವ ಸಂಬಂಧ ಏನು, ನಮಗೆ ಯಾವ್ಯಾವ ಹಕ್ಕುಗಳಿದೆ, ಆ ಹಕ್ಕುಗಳ ಪ್ರಯೋಗ ಎಲ್ಲಿ ಮಾಡಬೇಕು ನಾವು ಅಂತ ಯಾವ ಗೊಡವೆಯೂ ಇಲ್ಲ ಅಂತ ನಮಗೆ. ಹಾಗಾಗಿ ಈ ಸಮೀಕ್ಷೆ ಕೂಡ ಇನ್ನೊಂದು ಹಳಸಲು ಸಮೀಕ್ಷೆ, ಹಳೆಯ ಸಮೀಕ್ಷೆಯ ಮರುಕಾಪಿ ಮತ್ತು 200 ಕೋಟಿ ಚಿಲ್ಲರೆ ದುಡ್ಡು ಹೊಡೆಯುವ ವ್ಯವಸ್ಥಿತವಾದ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ. BBMP ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದೆ ಅನ್ನೋದಕ್ಕೆ ಬೇಕಾದಷ್ಟು ಬೀದಿಗಳಲ್ಲಿ ಸಾಕ್ಷಿಗಳು ಸಿಗ್ತಾ ಇವೆ. ಆದರೂ ನಾವು ಅದರ ಬಗ್ಗೆ ಪ್ರತಿಭಟಿಸ್ತಾ ಇಲ್ಲ. ಇನ್ನೊಂದಿನ ಅದೇ ಸಮೀಕ್ಷೆ ಸತ್ಯದ ಸಮೀಕ್ಷೆ ಅಂತ ಬರುತ್ತೆ, ಅದೇ ರುಜುವಾಗತ್ತೆ. ಆ ಆಧಾರದಲ್ಲೇ ಸುಳ್ಳು ಸಮೀಕ್ಷೆ, ಆಧಾರರಹಿತ ಸಮೀಕ್ಷೆ, ಸಮೀಕ್ಷೆ ಮಾಡದೇ ಇರುವ ಸಮೀಕ್ಷೆ, ಇಂಥ ಒಂದು ಗೋಶ್ವಾರಿಯಾದಂಥ ಒಂದು ಸಮೀಕ್ಷೆಯೇ ಕೊನೆಗೆ ನಮ್ಮನ್ನು ಆಳುವ ಹಂತಕ್ಕೆ ಬಂದು ನಿಲ್ಲುತ್ತೆ. ನಮ್ಮ ಭವಿಷ್ಯ ಅತಂತ್ರವಾಗುತ್ತೆ. ಅವರ ವೋಟ್ ಬ್ಯಾಂಕಿನ ರಾಜಕಾರಣ ಸ್ಥಿರೀಕರಣಗೊಳ್ಳುತ್ತದೆ. ಅಷ್ಟೇ ಆಗ್ತದೆ. ಆದರೂ ನಾವು ಎಚ್ಚರಗೊಳ್ಳಿಲ್ಲ ಅಂತಾದರೆ ಇದಕ್ಕಿಂತ ದೌರ್ಭಾಗ್ಯ ಇನ್ನೊಂದು ಇರಲಾರದು. ನಮಸ್ತೆ.